ಜಿದ್ದಾಜಿದ್ದಿಯ ಕ್ಷೇತ್ರಗಳಲ್ಲಿ ಚನ್ನಪಟ್ಟಣ ಅತಿ ಹೆಚ್ಚು ಸೌಂಡ್ ಮಾಡಿತ್ತು. ಅದಕ್ಕೆ ಕಾರಣ ಅಂತ ಹೇಳಿದ್ರೆ ಮಾಜಿ ಮುಖ್ಯಮಂತ್ರಿಯ ಪುತ್ರ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡಿದ್ರು. ಮತ್ತೊಂದು ಕಡೆ ಸೈನಿಕ ಸಿ.ಪಿ. ಯೋಗೇಶ್ವರ್ ಸ್ಪರ್ಧೆ ಮಾಡಿದ್ರು. ನಿಖಿಲ್ ಎನ್.ಡಿ.ಎ ಮೈತ್ರಿಕೂಟದಿಂದ, ಸಿ.ಪಿ. ಯೋಗೇಶ್ವರ್ ಕಾಂಗ್ರೆಸ್ ಪಕ್ಷದಿಂದ ಬದಲಾದ ರಾಜಕೀಯ ಸನ್ನಿವೇಶ ಇಲ್ಲಿ ಏರ್ಪಡ್ತು. ನಿಖಿಲ್ ಒಂದಲ್ಲ ಎರಡಲ್ಲ 3 ಬಾರಿ ಸೋತಿದ್ದಾರೆ. ಅದಕ್ಕೆ ಕಾರಣಗಳನ್ನು ಕೂಡ ನಿಮ್ಮ ಮುಂದೆ ನಾವು ಇಡ್ತಾ ಇದ್ದೀವಿ. ಕಾರಣ ನಂಬರ್ 1, JDS ಭದ್ರಕೋಟೆಯಲ್ಲಿ ಗೆಲ್ತೀವಿ ಎಂಬ ಆತ್ಮವಿಶ್ವಾಸ ಅತಿಯಾಗಿತ್ತು. ಅಂದುಕೊಂಡಂತೆ ನಿಖಿಲ್ ಕೈ ಹಿಡಿಲಿಲ್ಲ ಒಕ್ಕಲಿಗ ಸಮುದಾಯ. ಕಾರಣ ನಂಬರ್ 3, ಸತತವಾಗಿ ಕ್ಷೇತ್ರಗಳನ್ನು ಬದಲಾಯಿಸ್ತಾ ಇದ್ದಾರೆ. ನೋಡಿ ಹೆಂಗೆ ಅಂತ ಹೇಳಿದರೆ, ಮಂಡ್ಯ ಕ್ಷೇತ್ರ ಮೊಟ್ಟ ಮೊದಲ ಬಾರಿಗೆ 2019ರಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರನ್ನು ರಾಜಕಾರಣಕ್ಕೆ ಅದಾಗಲೇ ತಂದಿದ್ದರು. ಚುನಾವಣಾ ರಾಜಕೀಯಕ್ಕೆ ಮೊಟ್ಟ ಮೊದಲ ಬಾರಿಗೆ ತಂದಿದ್ದು ಯಾವಾಗ ಅಂದರೆ 2019 ಲೋಕಸಭೆ ಚುನಾವಣೆ, ಮಂಡ್ಯ ಕ್ಷೇತ್ರ. ಕಾಂಗ್ರೆಸ್ JDS ಮೈತ್ರಿ ಅಭ್ಯರ್ಥಿಯಾಗಿ ನಿಖಿಲ್ ಅವತ್ತು ಅದೃಷ್ಟ ಪರೀಕ್ಷೆಗಳಿದ್ದರು. ಸರ್ಕಾರ ಇತ್ತು, ಅವರ ತಂದೆಯವರೇ ಮುಖ್ಯಮಂತ್ರಿ ಆಗಿದ್ದರು. ಆದರೂ ಕೂಡ ಅದೃಷ್ಟ, ರಾಜಕೀಯ ಭವಿಷ್ಯದ ಒಂದು ದೊಡ್ಡ ಹಾದಿ ಸುಗಮಗೊಳ್ಳಬಹುದಾಗಿತ್ತು ಲೋಕಸಭೆಗೆ ಆಯ್ಕೆಯಾಗುವ ಮೂಲಕ. ಆದರೆ ಲೋಕಸಭೆಗೆ ಆಯ್ಕೆಯಾಗುವಂಥ ಮೊಟ್ಟ ಮೊದಲ ಅವಕಾಶವನ್ನು ನಿಖಿಲ್ ಕಳೆದುಕೊಂಡ್ರು. ಅಲ್ಲಿ ಅದಕ್ಕೆ 108 ಕಾರಣಗಳಿದ್ದಾವೆ ಬಿಡಿ. ಮಂಡ್ಯ ಕ್ಷೇತ್ರದಲ್ಲಿ ಯಾವತ್ತೂ ನೆಲೆಗೊಳ್ಳದಂಥ ನಿಖಿಲ್ ಕುಮಾರಸ್ವಾಮಿ ಚುನಾವಣೆಯ ಸ್ಪರ್ಧೆಯ ಕಾರಣಕ್ಕಾಗಿ ಅಲ್ಲಿ ಮನೆ ಮಾಡಿದ್ರು. ಅಲ್ಲಾದರೂ ಗಟ್ಟಿಯಾಗಿ ಬೇರೂರಿದ್ರ, ನೆಲೆ ನಿಂತ್ರ ಅಂದರೆ ಉತ್ತರ ಇಲ್ಲ ಅಂತ. 2ನೇ ಬಾರಿಗೆ ಮತ್ತೊಮ್ಮೆ ರಾಜಕೀಯ ಅಗ್ನಿ ಪರೀಕ್ಷೆ, ಅದು ಕೂಡ ರಾಮನಗರ ರೀ. ಕುಮಾರಸ್ವಾಮಿಯವರು ಸತತವಾಗಿ ಪ್ರತಿನಿಧಿಸ್ತಾ ಬಂದಂಥ ಕ್ಷೇತ್ರ ಅದು. JDSನ ಬಹಳ ದೊಡ್ಡ ಶಕ್ತಿ ಇರುವಂಥ ಕ್ಷೇತ್ರ ಅದು ರಾಮನಗರ. ಒಂದು ಕಡೆ ಕುಮಾರಸ್ವಾಮಿಯವರು ಚನ್ನಪಟ್ಟಣ ನಿಂತ್ಕೊಂಡ್ರೆ, ನಿಖಿಲ್ ಕುಮಾರಸ್ವಾಮಿಯವರು ಸೇಫ್ ಝೋನ್, ಗೆಲ್ಲಲು ಬೇಕಾದಂಥ ಅತ್ಯಂತ ಸೇಫ್ ಝೋನ್ ಅದು ರಾಮನಗರ. ಅಲ್ಲಿಯೂ ಕೂಡ ಸೋಲಾಯಿತು. 3ನೇ ಬಾರಿಗೆ ಚನ್ನಪಟ್ಟಣ ಬೈ ಎಲೆಕ್ಷನ್, ಇಲ್ಲಿಯೂ ಕೂಡ ಅಷ್ಟೇ. ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಹಿಂದೆ ವರ್ಕ್ ಮಾಡಿದ್ರಾ ಅಂದರೆ ಇಲ್ಲ. ಮಂಡ್ಯ, ರಾಮನಗರ, ಚನ್ನಪಟ್ಟಣ, ಹೀಗೆ ಕ್ಷೇತ್ರಗಳನ್ನು ಬದಲಾವಣೆ ಮಾಡಿಕೊಂಡು ಬಂದು ಅದು ಕೂಡ ಬಹಳ ದೊಡ್ಡ ಹೊಡೆತ ಕೊಡ್ತು. ಅದು ಕೂಡ ಕಾರಣವಾಯಿತು ಅಂತ ಹೇಳಿ ಮಂಡ್ಯ, ರಾಮನಗರ, ಬಳಿಕ ಚನ್ನಪಟ್ಟಣ, ಹೀಗೆ. ಇನ್ನು ಬೈ ಎಲೆಕ್ಷನ್ನ ದಿನಾಂಕ ಘೋಷಣೆ ಆದರೂ ಕೂಡ ಗೊಂದಲ ಇತ್ತು. ಅಭ್ಯರ್ಥಿ ಯಾರು ಸಿ.ಪಿ. ಯೋಗೇಶ್ವರ್ಗೋಸ್ಕರ ಕಾಯ್ತಾ ಇದ್ದರು. ಸಿ.ಪಿ. ಯೋಗೇಶ್ವರ್ ಬದಲಾದ ಸನ್ನಿವೇಶದಲ್ಲಿ ಕಾಂಗ್ರೆಸ್ಗೆ ಜಂಪ್ ಆದರು. ಆನಂತರದಲ್ಲಿ ಅನಿವಾರ್ಯ ನಾನೇ ಅಭ್ಯರ್ಥಿ ಅಂತ ಬಂದರು. ಕೊನೆಯ ಘಳಿಗೆಯಲ್ಲಿ ಕಾರ್ಯಕರ್ತರ ಒತ್ತಡದಿಂದ ನಿಖಿಲ್ ಕುಮಾರಸ್ವಾಮಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದರು. ಚುನಾವಣೆ 2 ತಿಂಗಳಿದ್ದಂತೆ DCM DK ಶಿವಕುಮಾರ್ ಏನು ಮಾಡಿದ್ರು, ಕ್ಷೇತ್ರ ಪ್ರವಾಸ ಮಾಡಿದ್ರು. ಕ್ಯಾಂಡಿಡೇಟ್ ಅವರು ಇವರು ಅಂತ ಹೇಳಲ್ಲ, ನಾನೇ ಕ್ಯಾಂಡಿಡೇಟ್ ಅಂತ ಹೇಳಿದರು. ಕ್ಷೇತ್ರದಲ್ಲಿ ಕಾಂಗ್ರೆಸ್ ಹಿಡಿದಂಥ ಅಂದರೆ ಮಾಜಿ ಪ್ರಧಾನಿ HD ದೇವೇಗೌಡರು ಕೂಡ ಎಷ್ಟು ದೊಡ್ಡ ಪ್ರಚಾರ ಮಾಡಿದ್ರು, ಅದು ಕೂಡ 92-93 ವಯಸ್ಸಿನಲ್ಲೂ ಕೂಡ ಪ್ರಚಾರ ಮಾಡಿದ್ರು. ನನ್ನ ಮೊಮ್ಮಗನನ್ನು ಗೆಲ್ಲಿಸ್ತೀನಿ, ಈ ಬಾರಿಯ ಚುನಾವಣೆ ನಿಖಿಲ್ ಕುಮಾರಸ್ವಾಮಿಯನ್ನು ಬಹಳ ದೊಡ್ಡ ನಾಯಕನನ್ನಾಗಿ ಮಾಡುತ್ತೆ ಅಂತ ಭರವಸೆಯನ್ನು ಇಟ್ಕೊಂಡಿದ್ರು. ಬಟ್ ದೇವೇಗೌಡರ ಭರವಸೆ ಇಲ್ಲಿ ಪೂರ್ಣ ಆಗಲಿಲ್ಲ. ನಾನೇ ಅಭ್ಯರ್ಥಿ ಅಂತ ಹೇಳಿದ್ದಂಥ DK ಶಿವಕುಮಾರ ಅವರನ್ನು ಅಥವಾ ಅವರ ಶಕ್ತಿಯನ್ನು, ಅವರು ಕ್ಷೇತ್ರದಲ್ಲಿ ಹೊಂದಿರುವಂಥ ಸಾಮರ್ಥ್ಯವನ್ನು ತಗ್ಗಿಸಲಿಕ್ಕೆ ದೇವೇಗೌಡರು ಬಂದರೂ ಆಗಿಲ್ಲ ಅನ್ನೋದು ಸತ್ಯ. ಇನ್ನು ಪದೇ ನಿಖಿಲ್ ಕ್ಷೇತ್ರ ಬದಲಾವಣೆ ಮಾಡ್ತಾರೆ ಅಂಥೇಳಿ ಕಾಂಗ್ರೆಸ್ ಪ್ರಚಾರ ಮಾಡ್ತಾ ಇತ್ತು. BJP ನಾಯಕರ ಕಾಟಾಚಾರದ ಪ್ರಚಾರವೇ NDAಗೆ ಹಿನ್ನಡೆ ಆಯಿತು. ಹೌದು, ಜೊತೆಗೆ ಹೋಗ್ತಾಯಿದ್ರು, ಪ್ರಚಾರದ ಬಹಿರಂಗ ಗಾಡಿಯಲ್ಲಿ ಹೋಗ್ತಾಯಿದ್ರು, 4 ಮಾತಾಡ್ತಿದ್ರು, ಬರ್ತಿದ್ರು. ಬಟ್ ಚಾಲೆಂಜಿಂಗ್ ಆಗಿ ತೆಗೆದುಕೊಳ್ಳಿಲ್ಲ ಅಂತ. ಇನ್ನು ಮೂಲ ವಲಸಿಗ ಎಂಬ ಆರೋಪ ಕೂಡ ಇತ್ತು. ಜೊತೆಗೆ ಇಗ್ಗಲೂರು ಡ್ಯಾಮ್ ಕಟ್ಟಿದ್ರು, ಕೆರೆಗಳಿಗೆ ನೀರು ತುಂಬಿಸಿದ್ರು. ಇಗ್ಗಲೂರು ಡ್ಯಾಮ್ ಕಟ್ಟಿದ್ರು, ಹೌದು, ದೇವೇಗೌಡರೇ, ಅಲ್ಲಿ ಬೋರ್ಡ್ ಇದೆ. ಆದರೆ ನೀರು ತುಂಬಿಸಲಿಲ್ಲ ಕುಮಾರಸ್ವಾಮಿಯವರು ಅನ್ನೋ ಕಾರಣ ಇದೆ. ಚನ್ನಪಟ್ಟಣದ ಕ್ಷೇತ್ರದ ಜನತೆಗೆ ಕುಮಾರಸ್ವಾಮಿಯವರು ಸಿಗಲಿಲ್ಲ, ಮುಖ್ಯಮಂತ್ರಿ ಆದರೂ ಕೂಡ ಅವ್ರಿಗೆ ಸಿಗಲಿಲ್ಲ, ನಿರೀಕ್ಷಿತ ಪ್ರಮಾಣದಲ್ಲಿ ಕೆಲಸಗಳಾಗಿಲ್ಲ ಅಂಥೇಳಿ ಹೋದ ಕಡೆಯಲ್ಲೆಲ್ಲ ಜನ ಹೇಳ್ತಾ ಇದ್ರಂತೆ. ಸೊ ಇವೆಲ್ಲವೂ ಕೂಡ ನಿಖಿಲ್ ಕುಮಾರಸ್ವಾಮಿಯವರ ಸೋಲಿಗೆ ಕಾರಣವಾಗ್ತಾ ಹೋಗ್ತಾ ಇದ್ದಾವೆ. ಆ್ಯಸ್ ಇಟ್ ಈಸ್ ಇದೇ ರೀತಿ ಸಿ.ಪಿ. ಯೋಗೇಶ್ವರ್ ಗೆಲ್ಲಬೇಕು ಕಾರಣ ಏನು ಅದನ್ನು ನೋಡಬೇಕಾಗತ್ತೆ. ಸಿ.ಪಿ. ಯೋಗೇಶ್ವರ್ ಕೊನೆಯ ನಿರ್ಧಾರಗಳನ್ನು ಬದಲಾವಣೆ ಮಾಡ್ಕೊಂಡ್ರಲ್ಲ, ಕಮಲ ಬಿಟ್ಟು ಕೈ ಹಿಡಿದ್ರು, MLCಗೆ ರಾಜೀನಾಮೆ ಕೊಟ್ಟರು. ಕಾರಣಗಳನ್ನು ಕೂಡ ನೋಡ್ಕೊಂಡ್ಬಿಡೋಣ. ಯೋಗೇಶ್ವರ್ ಅವರ ಪ್ರಭಾವ ಮತ್ತು ವರ್ಚಸ್ಸು
ನೀರಾವರಿ ಕೆಲಸಗಳು ಬಹಳ ಕೈ ಹಿಡಿದಿದ್ದಾವಂತೆ. 2 ಬಾರಿ ಸೋತಿದ್ದ ಯೋಗೇಶ್ವರಿಗೆ ಅನುಕಂಪ ಇತ್ತು. ಇನ್ನು ಕ್ಷೇತ್ರದಲ್ಲಿ ಒಕ್ಕಲಿಗ ಸಮುದಾಯ ಹಾಗೂ ಅಹಿಂದ ಬೆಂಬಲ ಸಿಕ್ತು ಕಾಂಗ್ರೆಸ್ ಸೇರ್ಪಡೆಯಾಗಿರುವ ಕಾರಣಕ್ಕಾಗಿ. ಇನ್ನು ತಮ್ಮದೇ ಆದ ವೋಟ್ ಬ್ಯಾಂಕ್ ಹೊಂದಿದ್ದಾರೆ. ತಮ್ಮದೇ ಆದ ವೋಟ್ ಬ್ಯಾಂಕ್ ಇದೆ, ವೈಯಕ್ತಿಕ ವರ್ಚಸ್ಸು ಅಂತ ಕರೀತಾರೆ ಅದಕ್ಕೆ. ಇನ್ನು ಜಮೀರ್ ಅಹ್ಮದ್ ಹೇಳಿಕೆ ಇದೆಯಲ್ಲ, ಮುಸ್ಲಿಂ ಸಮುದಾಯವನ್ನು ಕೇಂದ್ರೀಕರಿಸಲಿಕ್ಕೆ, ಒಗ್ಗೂಡಿಸಲಿಕ್ಕೆ ಅದು ಸಾಧ್ಯವಾಯಿತು. ನೋಡಿ, ಯಾವಾಗ ಚುನಾವಣೆ ಮುಗಿದ ಬಳಿಕ ಯೋಗೇಶ್ವರ್ ಹೇಳಿದರು ಜಮೀರ್ ಅಹ್ಮದ್ ಹೇಳಿಕೆ ಎಲ್ಲೋ ಒಂದು ಕಡೆ ಮೈನಸ್ ಆಗುತ್ತೆ ಅಂತ. ಮೈನಸ್ ಆಗಿಲ್ಲ, ಇಲ್ಲಿ ಪ್ಲಸ್ ಆಗಿದೆ. ಇನ್ನು ನಾಯಕರ ಲೆಕ್ಕಾಚಾರದಂತೆ ಪ್ರಭಾವ ಬೀರಲಿಲ್ಲ ಜಮೀರ್ ಹೇಳಿಕೆ. ಒಕ್ಕಲಿಗ ಸಮುದಾಯದ ಅರ್ಧ ಓಟ್ಗಳನ್ನೇ ಕಿತ್ಕೊಂಡು ಹೋಗ್ಬಿಡುತ್ತೆ, ಒನ್ ಸೈಡೆಡ್ ಚುನಾವಣೆ ಆಗುತ್ತೆ, ಒಕ್ಕಲಿಗರು ಒನ್ ಸೈಡೆಡ್ ನಿಖಿಲ್ ಕುಮಾರಸ್ವಾಮಿಗೆ ಓಟ್ ಹಾಕ್ತಾರೆ ಅಂತ ಅಂದುಕೊಂಡಿದ್ರು. ಇಲ್ಲಿ ಅದಾಗಿಲ್ಲ. ಬದಲಾಗಿ ಸಂಪೂರ್ಣ ಮುಸ್ಲಿಮರೇನಿದ್ರು ಒನ್ ಸೈಡ್ ಆಗಿ ಸೈನಿಕ CP ಯೋಗೇಶ್ವರ್ಗೆ ಹೊಡೆದ್ರು, ಮತ ಹಾಕಿದ್ರು. ಹೀಗಾಗಿ ಒಂದು ಕಡೆ ಒಕ್ಕಲಿಗರ ಮತವನ್ನು ಉಳಿಸ್ಕೊಂಡ್ರು, ಇನ್ನೊಂದು ಕಡೆ ಒಗ್ಗಟ್ಟಾಗಿ ಅಲ್ಪಸಂಖ್ಯಾತ ಸಮುದಾಯ ಗಟ್ಟಿಯಾಗಿ CP ಯೋಗೇಶ್ವರ್ ಬೆನ್ನಿಗೆ ನಿಂತ್ಕೊಳ್ತು. ಇನ್ನು JDS ಭದ್ರಕೋಟೆಯಲ್ಲಿ ಚಕ್ರ ವ್ಯೂಹ ರೀತಿಯಲ್ಲಿತ್ತದು. ಆ ಚಕ್ರವ್ಯೂಹದಲ್ಲಿ ಯಾರ್ಯಾರು ಭುಜಬಲಗಳನ್ನು ಸೇರಿಸಿದ್ರು ಅಂದರೆ CP ಯೋಗೇಶ್ವರ್ ಪ್ಲಸ್ DK ಶಿವಕುಮಾರ್ ಪ್ಲಸ್ DK ಸುರೇಶ್. ಈ ಮೂವರ ಕಾಂಬಿನೇಷನ್ ಇದೆಯಲ್ಲ, ಈ ಮೂವರ ಕಾಂಬಿನೇಷನ್ ಭಾಳ ದೊಡ್ಡ ಮಟ್ಟಕ್ಕೆ ಫಲ ತಂದು ಕೊಟ್ಟಿದೆ. ಜೊತೆಗೆ ಮುಖ್ಯಮಂತ್ರಿಗಳು ಪ್ರಚಾರ ಮಾಡಿದ್ದಾರೆ, ಇಡೀ ಸಚಿವ ಮಂಡಲದ ಅನೇಕ ಸದಸ್ಯರು ಪ್ರಚಾರ ಮಾಡಿದ್ದಾರೆ. ಹೀಗೆ ಜೊತೆಗೆ ನೋಡಿ, ಪದೇ ಪದೇ ಚನ್ನಪಟ್ಟಣಕ್ಕೆ DK ಶಿವಕುಮಾರ್ ಭೇಟಿ ಕೊಟ್ಟರು. ಚುನಾವಣೆಗೂ ಮುನ್ನ 500 ಕೋಟಿ ಮೊತ್ತದ ಅನುದಾನವನ್ನು ಘೋಷಣೆ ಮಾಡಿದ್ರು, ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಘೋಷಣೆ ಮಾಡಿದ್ರು, ಉದ್ಯೋಗ ಮೇಳ ಕೂಡ ಆಯೋಜನೆ ಮಾಡಿದ್ರು. ಹೀಗೆ ಹಲವಾರು ಕ್ಷೇತ್ರವನ್ನು ಗೆಲ್ಲುವ ನಿಟ್ಟಿನಲ್ಲಿ ಮಾಡಿದಂಥ ಕೆಲಸಗಳಿವು. ಇನ್ನು ಚನ್ನಪಟ್ಟಣ ಗೆದ್ದರೆ DK ಶಿವಕುಮಾರ್ಗೆ CM ಪಟ್ಟ ಒಲಿಯುವ ಸಂದೇಶ ಕೂಡ ರವಾನೆ ಆಗಿತ್ತಂತೆ. ಇದನ್ನು ತುಂಬ ಅಂಡರ್ಲೈನ್ ಮಾಡಿ ಬೋಲ್ಡ್ ಮಾಡಿ ನೋಡಬೇಕಾಗತ್ತೆ. ಏನು CP ಯೋಗೇಶ್ವರ್ ಗ್ಯಾರಂಟಿ ಯೋಜನೆಗಳಿಗೆ ಬಹಳ ದೊಡ್ಡ ಜನ ಬೆಂಬಲ ಕೊಟ್ಟಿದ್ದಾರೆ. BJPಯ ಕೆಲ ಸ್ಥಳೀಯ ಮತ್ತು ಪಕ್ಷದ ಆಂತರಿಕ ಅಸಮಾಧಾನ ಕಾಂಗ್ರೆಸ್ಗೆ ಪ್ಲಸ್ ಆಗಿದೆ. ಒಟ್ಟಾರೆ CP ಯೋಗೇಶ್ವರ್ ಗೆಲುವು ಮತ್ತು ಸೋಲಿನ ಲೆಕ್ಕಾಚಾರದಲ್ಲಿ ಈ ಎಲ್ಲ ಅಂಶಗಳು ಅಡಕವಾಗಿದ್ದಾವೆ. ಇನ್ನೂ ಕೆಲವಷ್ಟು ಕಾರಣದ ಅನೇಕ ರೀತಿಯ ಕೆಲಸಗಳು ಕೂಡ ಇಲ್ಲಿ ವರ್ಕೌಟ್ ಆಗಿದ್ದಾವೆ. ಅದನ್ನು ನಾವು ಹೇಳೋಕ್ಕೂ ಆಗೋದಿಲ್ಲ, ನಿಮಗೂ ಕೂಡ ಅದೆಲ್ಲ ಅರ್ಥ ಆಗಿರುತ್ತೆ ಅಂತ ಭಾವಿಸ್ತೀವಿ. ಅವ್ರು ವಿಶ್ರಾಂತ ಜೀವನವನ್ನು ಮಾಡಬೇಕು, ಪದೇ ಪದೇ ಬಂದು ಜನಗಳ ದಿಕ್ಕು ತಪ್ಪಿಸಬಾರ್ದು. ಇದೊಂದು ಸ್ಪಷ್ಟ ಸಂದೇಶ ಅಂತ ಹೇಳ್ತಾ, ಈ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು, DK ಸುರೇಶ್ ಮತ್ತು ಎಲ್ಲ ಮಂತ್ರಿಮಂಡಲದ ಸಹೋದ್ಯೋಗಿಗಳು ನನ್ನ ಜೊತೆ ನಿಂತ್ಕೊಂಡ್ರು. ನಾನು ಮೊದಲೇ ಹೇಳಿದೆ, ಇದೊಂದು ರೀತಿ ನನಗೆ ಪ್ರತಿ ಚುನಾವಣೆ IPL ಮ್ಯಾಚ್ ಥರ ಅಂತ. ಈ ಟೀಮಿಂದ ಆ ಟೀಮ್ಗೆ ಹೋಗೋದು, ಆ ಟೀಮಿಂದ ಈ ಟೀಮ್ಗೆ ಹೋಗೋದು, ನಾನು ಯಾವ ಟೀಮಲ್ಲಿ ಇರ್ತೀನಿ ಆ ಟೀಮನ್ನು ಗೆಲ್ಲಿಸೋದು. ಹಾಗಾಗಿ ಇದೊಂದು ಸ್ಪೋರ್ಟಿವ್ ಆಗಿ ತೊಗೊಂಡಿದ್ದೀನಿ. ಎರಡನೇದು, ಕುಮಾರಸ್ವಾಮಿ ಅವರು ರಾಜಕೀಯವಾಗಿ ಭಾಳ ಕೀಳುಮಟ್ಟಕ್ಕೆ ಹೋಗಿದ್ದಾಗ, ಅವ್ರನ್ನ ಈ ರಾಜ್ಯದ ಜನ ತಿರಸ್ಕಾರ ಮಾಡಿದ್ದಾಗ, ಅವರು ಮೂಲೆಯಲ್ಲಿ ಕುಂತಿದ್ದಾಗ ಹೋಗಿ ಅವ್ರಿಗೆ ಶಕ್ತಿ ತುಂಬಿದೆ, NDA ಸೇರಲಿಕ್ಕೆ ಪ್ರೇರೇಪಣೆ ಮಾಡಿದೆ, ಅವ್ರಿಗೆ ರಾಜಕೀಯ ಬಲ ಬಂತು. ಕಳೆದ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಇದೇ ಥರ ಚುನಾವಣೆಗಳಲ್ಲಿ ತೀರ್ಮಾನ ತಗೊಳ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ಒಬ್ಬರಿಗೆ, ಅದು ಜನಸಾಮಾನ್ಯರಿಗೆ, ಮತದಾರರಿಗೆ. ಅಂತಿಮವಾಗಿ ಇವತ್ತು ಮತದಾರರು ಒಂದು ತೀರ್ಪನ್ನು ಕೊಟ್ಟಿದ್ದಾರೆ, ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಇವೆಲ್ಲದಕ್ಕೂ ತಲೆಬಾಗ್ತೇವೆ. ಈ ಒಂದು ಉಪಚುನಾವಣೆ ಬಯಸದೇ ಬಂದಂಥ ಉಪಚುನಾವಣೆ ಕೊನೆಯ ಹಂತದಲ್ಲಿ ತಗೊಂಡಂಥ ಒಂದು ತೀರ್ಮಾನ, ನಿರ್ಣಯಕ್ಕೆ ನಾನು ತಲೆಬಾಗಬೇಕಾದಂಥ ಒಂದು ಪರಿಸ್ಥಿತಿಗೆ ಬಂದು ನಿಂತೆ. ಆದರೆ ಒಂದು, ಈ ಉಪಚುನಾವಣೆಯಲ್ಲಿ ಆ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇವತ್ತು ನಾನು ಚುನಾವಣೆಗೇನು ಬಂದು ನಿಲ್ಲಬೇಕಾಗಿ ಬಂತು. ಬಹುಶಃ ಇವತ್ತು ನಾನೇನಾದರೂ ಈ ಚುನಾವಣೆಯಲ್ಲಿ ಕೊನೆ ಹಂತದಲ್ಲಿ ಇಷ್ಟೆಲ್ಲ ಕಾರ್ಯಕರ್ತರುಗಳು, ಇಷ್ಟೆಲ್ಲ ಎರಡು ಪಕ್ಷದ ಮುಖಂಡರು, ಹಿರಿಯಕರು ಹೇಳಿದಾಗ ಹಿಂಸರಿದಿದ್ರೆ ಈ ಚುನಾವಣೆ ಪೂರಕವಾಗಿ